ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವ್ರಿಗೆ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ನಾನು ಎರಡನ್ನೂ ಸಪ್ರೇಟ್ ವಿಡಿಯೋ ಮಾಡುವಂತಹ ಪದ್ಧತಿಯಿಂದ ಮೊದಲು ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ದಯವಿಟ್ಟು ನಿಮಗೆ ಹೇಳ್ತೀನಿ, ಎದುರಿಸ್ಲಿಕ್ಕೋಸ್ಕರ ಈ ವಿಡಿಯೋ ಅಲ್ಲ. ಏನುಗಳೇ ಎದುರಿಸ್ತೀರ ನೀವು ಅಂತ ಅನ್ಕೊಂಬೇಡ್ರಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಸೊ ನಿಮಗೊಂದಿಷ್ಟು ವಿಚಾರಗಳನ್ನು, ಏನೇನು ಸಮಸ್ಯೆಗಳಾಗಬಹುದು, ಏನೇನು ಒಳ್ಳೇದಾಗಬಹುದು ಅನ್ನೋದು ತಿಳಿಸಿದ್ದೀನಿ, ಏನೇನು ಸಮಸ್ಯೆಗಳಾಗಬಹುದು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು. ಸೊ ಏನೇನು ಪರಿಹಾರ ಮಾಡ್ಕೊಳ್ಬೇಕು, ಎಚ್ಚರಿಕೆ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ. ಸಾಮಾನ್ಯವಾಗಿ ಬಹಳಷ್ಟು ಜನ ನನಗೆ ಹೇಳ್ತಾ ಇರ್ತಾರೆ, ಒಳ್ಳೆ ನಿಮ್ಮ ಎಚ್ಚರಿಕೆ ವಿಡಿಯೋ ಮಾತ್ರ ನಾನು ಬಿಡದೆ ನೋಡ್ತೀನಿ, ಕಡ್ಡಾಯವಾಗಿ ನೋಡ್ತೀನಿ, ನೀವು ಏನು ಹೇಳ್ತಿರೋ ಅದೇ ರೀತಿ ಅಲ್ಲಿ ಸಮಸ್ಯೆ ಆಗ್ಬಿಟ್ಟಿರುತ್ತೆ. ವಿಡಿಯೋ ಮೊದಲೇ ನೋಡ್ಕೊಂಡ್ಬಿಟ್ರೆ ಒಳ್ಳೇದು, ಅದರಿಂದ ಮೊದಲೇ ವಿಡಿಯೋ ಕೊಡಿ ಅಂತ ಹೇಳ್ತಾರೆ. ಬಟ್ ಈ ಸಲ ವಿಡಿಯೋ ಭಾಳ ಲೇಟಾಗಿ ಕೊಡ್ತಾ ಇದ್ದೀನಿ, ಬೈಕೊಂಬಿಡಿ ದಯವಿಟ್ಟು. ಮತ್ತೆ ಪುನಃ ಏನಿಷ್ಟು ಲೇಟಾಗಿ ಕೊಟ್ಟಿದ್ದಾರೆ ವಿಡಿಯೋ ಅನ್ನೋ ಥರ ಸ್ವಲ್ಪ ಏನೇನೋ ಅನಿವಾರ್ಯದ ಕಾರಣಗಳಿತ್ತು. ಬಟ್ ವಿಡಿಯೋ ಕೊಡಲೇಬೇಕು, ನಾನು ತಪ್ಪಿಸಬಾರ್ದು ಅನ್ನೋ ಒಂದು ಕಾರಣದಿಂದ ಕೊಡ್ತಾ ಇದ್ದೀನಿ. ಬಟ್ ತುಂಬ ಥರೋಲಿ ಅದನ್ನು ಸ್ಟಡಿ ಮಾಡಿ ಸುಮ್ಮನೆ ವಿಚಾರವನ್ನು ಹೇಳ್ತಾ ಇಲ್ಲ. ನಾನು ಒಂದು ಮಾತು ಹೇಳಿದ್ರೆ ಅದಕ್ಕೆ ಗ್ರಹಸ್ಥಿತಿಗಳ ಆಧಾರವನ್ನು ಇಟ್ಟುಕೊಂಡೇ ಹೇಳಿರ್ತೇನೆ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಈ 4 ವಿಚಾರಗಳಲ್ಲಿ. ಆದ್ದರಿಂದ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಚಾರ ಗೊತ್ತಾಗಬೇಕಲ್ಲ, ನೀವು ಮಾಡಬೇಕು. ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಟ್ರೆ ಪ್ರತಿಯೊಬ್ಬ ಕುಂಭರಾಶಿಯರು ಇದನ್ನು ನೋಡ್ತಾರೆ, ಹಾಗೂ ಅವರು ಇನ್ನೊಬ್ಬರಿಗೆ ಶೇರ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ, ಸಮಸ್ಯೆಯಿಂದ ಪರಿಹಾರ ಪಡ್ಕೊಳ್ತಾರೆ. ಅದು ಉದ್ದೇಶ, ಆಯ್ತಲ್ವಾ? ಸೊ ದಯವಿಟ್ಟು ನೀವು ವಿಡಿಯೋನ ಶೇರ್ ಮಾಡಿಬಿಡಿ. ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಿ ಮಾರ್ರೆ. ನಿಮಗೋಸ್ಕರ ನಾನು ಎಷ್ಟೆಲ್ಲ ವಿಡಿಯೋ ಮಾಡ್ತಿರ್ತೇನೆ. ನಮ್ಮ ಪೇಜನ್ನು ಫಾಲೋ ಮಾಡಿ. ಇನ್ನೂ ಏನೇನು ವಿಚಾರಗಳಿದೆ ಕುಂಭರಾಶಿದು ಎಲ್ಲ ತಿಳಿಸೋಣ. ಯಾವುದೇ ರಾಶಿ, ಎಲ್ಲ ರಾಶಿದು ತಿಳಿಸ್ತೇನೆ. ಒಳ್ಳೆಯದಾಗಲಿ. ಮೊದಲನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಒಂದು ಗಾದೆ ಇದೆ, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಅದೇ ಥರ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಪರಿಸ್ಥಿತಿ ಅದೇ ಥರ ಕಂಡು ಬರ್ತಾ ಇದೆ. ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಹೋಗಿ ನೀವು ಸಮಸ್ಯೆಯಲ್ಲಿ ಸಿಲುಕಿಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಸುಮ್ಮನೆ ಬಿಟ್ಬಿಟ್ಟು ನಾನು ಯಾಕೆ, ಏನಪ್ಪ ಇದು, ನಾನು ಸುಮ್ಮನೆ ಅನ್ಪಡೆ ನಾನಿದ್ರೆ ಈ ಥರ ಆಗ್ತಾ ಇರಲಿಲ್ಲ. ಇವರು ನೋಡಿ, ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ಬಿಟ್ಟು ನಾನು ಹಾಳಾಗೋದೆ, ನಾನು ಕೆಟ್ಟವನಾದೆ, ನಾನು ಲಾಸ್ ಆಯ್ತು, ನನಗೆ ಲಾಸ್ ಆಯಿತು, ನನಗೆ ಆರೋಗ್ಯ ಬಾಧೆ ಆಯಿತು, ಅಥವಾ ಏನೋ ಒಂದು ನಿಮಗೊಟ್ಟು ಸಮಸ್ಯೆ. ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೋಗಿ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ, ಸಹಾಯ ಮಾಡೋಕ್ಕೆ ಹೋಗಿ ನಿಮಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸುಮ್ಮನೆ ಬರೀ ಸಮಸ್ಯೆ ಅಂದರೆ ಮೇಲಿಂದ ಮೇಲೆ ಆಗ್ತಾನೆ ಇರ್ತದೆ. ಅದೇ ಹೇಳಿದ್ದು, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ನಂಗೆ ನನ್ನ ಪಾಡಿ ನಾನು ಇರೋದು ಬಿಟ್ಬಿಟ್ಟು ಅದೇನೋ ಮಾಡೋಕ್ಕೆ ಹೋಗ್ಬಿಟ್ಟು ಏನೋ ಎಡವಟ್ಟಾಗೋಯ್ತು ಅನ್ನೋ ಥರ. ಸೊ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಕುಂಭರಾಶಿಯವರು ಕಡ್ಡಾಯವಾಗಿ. ಅದಾಯ್ತಲ್ವಾ? ಒಂಥರ ಪರಿಸ್ಥಿತಿ ಅದು. ಬಿಸಿ ತುಪ್ಪ ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ, ಉಗಿದ್ರೆ ತುಪ್ಪ ವೇಸ್ಟ್ ಆಗಿಬಿಡುತ್ತೆ. ನೀವೊಂಥರ ಗಂಟ್ಲಲ್ಲೇ ಭಯಲ್ಲೇ ಇಟ್ಕೊಳ್ಬೇಕು, ಒದ್ದಾಡಬೇಕು, ಇನ್ನೊಬ್ಬರಿಗೆ ಹೇಳ್ಕೊಳಕ್ಕಾಗಲ್ಲ. ಇದು ಪರಿಸ್ಥಿತಿ ಆ ಥರ ಕಂಡು ಬರ್ತಾ ಇದೆ. ಸೊ ಎಚ್ಚರ. ಒಳ್ಳೆಯದಾಗಲಿ. ಎರಡನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಫೆಬ್ರವರಿ 12ನೇ ತಾರೀಕು ದಾಟಿದೋಯ್ತು ಅಂದರೆ ಬರೆದಿಟ್ಕೊಂಬಿಡಿ, ನಿಮಗೆ ನೋ ರೆಸ್ಟ್, ನಿಮಗೆ ವಿಶ್ರಾಂತಿನೇ ಇಲ್ಲ. ವಿಶ್ರಾಂತಿನೇ ಇಲ್ಲದೆ ಬರೇ ದಿನ ಫೆಬ್ರವರಿ 12 ದಾಟಿಬಿಡ್ತು ಅಂದರೆ ದಿನ ಕೆಲಸ ಹೋಗ್ಲಿಂದ ಪ್ರಯೋಜನಾತ್ಮಕವಾದ ಕೆಲಸ, ನಿಮ್ಗೆ ಒಳ್ಳೆಯದಾಗೋ ಕೆಲಸಗಳು ಮಾಡ್ತೀರಾ, ಅದು ಇಲ್ಲ. ನಿಮಗೇನು ಪ್ರಯೋಜನ ಇಲ್ಲ, ಬಟ್ ಕೆಲಸ ಮಾಡ್ತಿರ್ತೀರ. 1 ಸೆಕೆಂಡ್ ಪುರ್ಸೊತ್ತಿಲ್ಲ ರೀ, ತುಂಬ ಬ್ಯುಸಿ ಇದ್ದೀನಿ ರೀ ಅಂತ ನಮ್ಮ ತಂದೆಯವರು ಹೇಳ್ತಾ ಇರ್ತಾರೆ, 1 ಸೆಕೆಂಡ್ ಪುರ್ಸೊತ್ತಿಲ್ಲ, ನಯಾ ಪೈಸೆ ಆದಾಯ ಇಲ್ಲ ಅಂತ. 1 ಸೆಕೆಂಡ್ ಪುರ್ಸೊತ್ತಿದ್ದವನು ಚೆನ್ನಾಗಿ ದುಡಿಬೇಕಲ್ವಾ, ಬಟ್ ನಯಾ ಪೈಸೆ ಆದಾಯ ಇಲ್ಲ ಅಂತ. ಸೊ ಆ ಥರ ನಮ್ಮ ತಂದೆಯವರು ಒಂದು ಜೋಕ್ ಹೇಳ್ತಾರೆ. ಆ ಥರ ಹೇಳ್ತಾ ಇದ್ದೀನಿ. ನಿಮಗೆ ತುಂಬ ಕೆಲಸ, ಸಿಕ್ಕಾಪಟ್ಟೆ ಕೆಲಸ. ರವಿ ರಾಷ್ಟ್ರಾಧಿಪತಿಯೊಂದಿಗೆ ಸಿಕ್ಕಾಪಟ್ಟೆ ಹೈಪರ್ ಆಗಿ ಅನಿವಾರ್ಯವಾಗಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ. ಬಿದ್ನ ಅಲ್ಲೋಗಿ ಇಲ್ಲೋಗಿ ಅಲ್ಲಿ ಓಡ್ಬಾ ಆ ಕೆಲಸ ಮಾಡಿ, ಈ ಕೆಲಸ ಮಾಡು, ಸಿಕ್ಕಾಪಟ್ಟೆ ಕೆಲಸ. ಆದಿತ್ಯ ಹೃದಯ ಸ್ತೋತ್ರವನ್ನು, ಶನಿ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಳಿ. ಆ ಸಮಸ್ಯೆಗಳಾಗಲಿಕ್ಕಿಲ್ಲ, ನಿಮಗೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಮೂರನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕುಂಭರಾಶಿಗೆ ವಿವಾಹಿತ ದಂಪತಿಗಳು ಅಂದರೆ ಗಂಡ ಕುಂಭರಾಶಿ ಅಥವಾ ಹೆಂಡತಿ ಕುಂಭರಾಶಿ ಯಾರೋ ಒಬ್ಬರೇ ಆದರೂ ಸಹ ಫೆಬ್ರವರಿ 12 ದಾಟ್ಬಿಡ್ತು ಅಂದರೆ ರವಿ ಶನಿಯ ಯುತಿ ಆಗಿಬಿಡುತ್ತೆ. ಶನಿ ರವಿ ಒಟ್ಟಿಗೆ ಇರ್ತಾರೆ ನಿಮ್ಮದೇ ರಾಶಿ ಕುಂಭರಾಶಿಯಲ್ಲಿ. ಸೊ ಅದರಿಂದ ದಾಂಪತ್ಯ ಕಲಹಗಳು ಜಾಸ್ತಿ ಆಗ್ಬಿಡುತ್ತೆ. ಆ ದಾಂಪತ್ಯ ಕಲಹಗಳು ಏನು ಗೊತ್ತಾ, ನಾನು ಅನ್ನುವಂಥದ್ದು ಜಾಸ್ತಿ ಆಗಿಬಿಡುತ್ತೆ. ಹೆಂಡತಿಗೆ ನಾನು ಹೆಂಡತಿ ಆಗಿರ್ಬೋದು, ಬಟ್ ನನಗೇನು ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ, ನನಗೇನು ರೆಸ್ಪೆಕ್ಟೇ ಕೊಡಲ್ವಾ, ನನಗೇನು ಆತ್ಮ ಗೌರವ ಇರೋದಿಲ್ವಾ, ಏನು ಹೇಳಿದ್ರು ಹೇಳ್ಸ್ಕೊಂಡಿರ್ಬೇಕಾ ಅನ್ನೋ ತರಹ ಹೆಂಡ್ತಿ. ಗಂಡಸಿಗೆ ಅಯ್ಯೋ ನಾನು ಗಂಡಸು ಗಂಡ, ನನಗೆ ಹಿಂಗೆ ಅಂದ್ಬಿಟ್ರೆ ಹೆಂಗೆ ನೀನು
ನಾನೇನು ಹೇಳ್ಬಿಟ್ಟೆ, ಇವಾಗ ಹೇಳ್ಬಾರ್ದು ಏನು ಹೇಳ್ಬಿಟ್ಟೆ, ನನಗೆ ರೆಸ್ಪೆಕ್ಟ್ ಕೊಡ್ತೇನೆ, ನನಗೆ ಅವಮಾನ ಮಾಡ್ತೀಯಾ ಅನ್ನೋ ಥರ ಅಹಂ ಅನ್ನೋ ವಿಚಾರ ಮಧ್ಯದಲ್ಲಿ ಬಂದ್ಬಿಡುತ್ತೆ. ನಾನಾ ನೀನಾ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಇದು ಸಮಸ್ಯೆ ಆಗುವಂಥದ್ದು ಕುಂಭರಾಶಿಯವರಿಗೆ. ರೇರ್ ಕೇಸ್ಗಳಲ್ಲಿ ಅತ್ತೆ ಸೊಸೆ ಜಗಳನೂ ಆಗ್ಬಿಡುತ್ತೆ ಕುಂಭರಾಶಿಯವ್ರ ಮನೆಯಲ್ಲಿ, ಅಥವಾ ಮಾವಾಳಿಯ ಈ ಥರದ ಜೊತೆಗಳು. ಬಟ್ ಸಾಮಾನ್ಯವಾಗಿ ನನಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇದೇ ಸಮಸ್ಯೆ. ಏನು, ಗಂಡ ಹೆಂಡತಿಯ ನಡುವೆ ಒಂದು ಸ್ವಲ್ಪ ಈ ಅಹಂ ಅನ್ನೋದು ಅಡ್ಡ ಬಂದ್ಬಿಡುತ್ತೆ ಫೆಬ್ರವರಿ ತಿಂಗಳಲ್ಲಿ 12ನೇ ತಾರೀಕು ದಾಟದ ಮೇಲೆ. ಸೊ ಯಾರೊಬ್ರು ಸೋಲ್ಬೇಕ್ರಿ. ರಥ 2 ಚಕ್ರ ಯಾವುದು ಒಂದು ಹಿಂಗೆ ಜರ್ಕೊಡಿತಾ ಇದೆ ಅಂದ್ರೆ ನೀಟಾಗಿ ಹೋಗೋಕ್ಕಾಗಲ್ಲ. ಯಾರೊಬ್ರು ಸೋಲ್ಬೇಕು, ಆಯ್ತಲ್ವಾ? ಹೆಂಡತಿ ಸೋತ್ರು ಅವಮಾನ ಅಲ್ಲ, ಗಂಡ ಸೋತ್ರು ಅವಮಾನ ಅಲ್ಲ. ಸುಖ ಸಂಸಾರ ಜೀವನ ನಿರ್ವಹಣೆ ಮುಖ್ಯ. ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಗಬಾರದು ಅಲ್ವಾ? ಸೊ ಜವಾಬ್ದಾರಿಗಳಿರುತ್ತೆ. ಧನ್ಯೋ ಗೃಹಸ್ಥಾಶ್ರಮ ಅಂತ ಆದಿಶಂಕರಾಚಾರ್ಯರು ಮಹಾಸನ್ಯಾಸಿಗಳು ಹೇಳಿದ್ದಾರೆ, ಆಯ್ತಲ್ವಾ? ಧನ್ಯ ಏನೋ ನಿಮ್ಮ ಗೃಹಸ್ಥಾಶ್ರಮ ಧನ್ಯ, ನೀವೇ ಧನ್ಯರು ಅಂತೇಳಿ. ಯಾಕೆ? ಕರ್ತವ್ಯ, ನಿಮ್ಮಿಂದ ಪ್ರಪಂಚ ನಡೀತಾ ಇದೆ, ಗೃಹಸ್ಥಾಶ್ರಮವಾಸಿಗಳಿಂದ ಪ್ರಪಂಚ ನಡೀತಾ ಇದೆ. ನೀವು ಚೆನ್ನಾಗಿರಬೇಕು, ನೀವು ಸರಿ ಇರಬೇಕು. ನೀವೇ ಕಿತ್ತಾಡ್ಕೊಬಿಟ್ರೆ ಈ ಕಡೆ ಸಮಾಜಕ್ಕೂ ಕೂಡ ತುಂಬ ಸಮಸ್ಯೆ ಆಗ್ಬಿಡುತ್ತೆ. ಸೊ ಅದರಿಂದ ಕುಂಭರಾಶಿಯರು ಇದೆಲ್ಲ ಆಗದಂತೆ ಪ್ರತಿ ದಿವಸ ಶನಿ ರವಿ ಅಷ್ಟೋತ್ರ ಪಠನೆ, ಅದೇ ರೀತಿಯಲ್ಲಿ ಆದಿತ್ಯ ಹೃದಯ ಸ್ತೋತ್ರ, ಅದೇ ರೀತಿಯಲ್ಲಿ ದಶರಥಗತ ಶನಿ ಸ್ತೋತ್ರ ಇದೆಲ್ಲ ಪಠನೆ ಮಾಡ್ತಾ, ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನು, ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳನ್ನು ಸಪರೇಟಾಗಿ, ಭಾನುವಾರ ಗೋಧಿಯನ್ನು, ಶನಿವಾರ ಕರಿ ಎಳ್ಳನ್ನು ದಾನ ಮಾಡಿ ದೇವಸ್ಥಾನಗಳಲ್ಲಿ ಒಳ್ಳೆಯದಾಗಲಿ. 4ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕುಂಭರಾಶಿಯವರಾಗಿದ್ರೆ ಯಾವ್ದಾದ್ರು ಮೆಡಿಕೇಶನ್ ಸಡನ್ನಾಗಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಸ್ವಲ್ಪ ಎಚ್ಚರಿಕೆ. ಅಂದರೆ ಈ ಹಿಂದೆ ಯಾವುದೋ ಬಳಸಿರ್ತೀರ, ಒಂದ್ಸಲ ಚೆನ್ನಾಗಿ ರಿಸಲ್ಟ್ ಕೊಟ್ಟಿರುತ್ತೆ, ಅದಕ್ಕೆ ಇನ್ನೊಂದ್ಸಲ ತುಂಬ ಗ್ಯಾಪ್ ಆದ್ಮೇಲೆ ಮತ್ತೊಂದ್ಸಲ ಯಾವಾಗ ತಗೊಂಡಿತ್ತು ತುಂಬ ಚೆನ್ನಾಗಿ ಕೆಲಸ ಮಾಡ್ತು, ಕೊಡಿ ಅಂತ ಹೇಳ್ಬಿಟ್ಟು ಸೆಲ್ಫ್ ಮೆಡಿಕೇಶನ್ ನಿಮಗೆ ನೀವೇ ಔಷಧಿ ತೊಗೊಳಕ್ಕೆ ಹೋಗಿ ಒಂದು ರಿಯಾಕ್ಷನ್ ಆಗ್ಬಿಡುತ್ತದು ಅಂತ ಕಂಡು ಬರ್ತಾ ಇದೆ. ಅಥವಾ ಸರಿಯಾದ ರೀತಿಯಲ್ಲೇ ನೀವು ಔಷಧೋಪಚಾರಗಳು ಮಾಡ್ಲಿಕ್ಕೆ ಹೋದ್ರೂ ಸಹ ಯಾವುದೋ ಔಷಧ ರಿಯಾಕ್ಷನ್ ಆಗೋ ರೀತಿ, ಅದರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳಾಗುವ ರೀತಿ, ಚರ್ಮದ ಮೇಲೆ ಒಂದಿಷ್ಟು ಕಲೆ ಇತ್ಯಾದಿಗಳಾಗುವ ರೀತಿ, ಅಥವಾ ಸಡನ್ನಾಗಿ ಗುಳ್ಳೆ ಆಯಿತು, ಮತ್ತೊಂದೇನೋ ಆಯಿತು, ತುರ್ಕಿ ಆಯಿತು, ಏನೋ ಒಂದಾಯಿತು, ರಿಯಾಕ್ಷನ್, ಔಷಧೀಯ ರಿಯಾಕ್ಷನ್ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಡಾಕ್ಟರ್ ಹತ್ರ ಹೆಚ್ಚು ಕನ್ಸಲ್ಟೇಷನ್ ಮಾಡ್ಕೊಳ್ಳಿ, ಯಾವ್ದು ಸರಿ ಯಾವ್ದು ತಪ್ಪು ಏನು. ಹೊಸ ನೀವೇ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಅಥವಾ ರಿಯಾಕ್ಷನ್ ಆಯಿತು ಅಂದರೆ ತಕ್ಷಣ ಸ್ಟಾಪ್ ಮಾಡಿ ಮತ್ತೆ ಪುನಃ ಡಾಕ್ಟರ್ನ ಭೇಟಿ ಮಾಡಿ ಏನು ಅನ್ನುವಂಥದ್ದು ಒಂದು ಕ್ರಾಸ್ ವೆರಿಫೈ ಮಾಡ್ಕೊಳ್ತಾ ಇರಿ. ಇದರ ಬಗ್ಗೆ ತುಂಬ ಕಾಳಜಿ ವಹಿಸಿ. ಮನೆ ದೇವ್ರ ಫೋಟೋ ಮನೇಲಿ ಇರುತ್ತೆ ನಿಮ್ಮ ಮನೇಲಿ, ಆ ಮನೆ ದೇವ್ರ ಫೋಟೋ ಮುಂದೆ ಒಂದು ತುಪ್ಪದ ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮನೆ ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಮನೆ ದೇವ್ರದ್ದು ಒಂದು ಹುಂಡಿ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಒಂದು 11 ರೂಪಾಯಿನೋ 101 ರೂಪಾಯಿನೋ ಹಾಕ್ಬಿಟ್ಟು ಬಂದಾಗ, ನಿನ್ನ ದರ್ಶನಕ್ಕೆ ಬಂದಾಗ ನಿನ್ನ ಹುಂಡಿಲಿ ಹಾಕ್ತೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂಗೆ ನಿವಾರಿಸ್ಬಿಟ್ಟು ದುಡ್ಡು ಹಾಕ್ಬಿಟ್ಟು, ಅಂದರೆ ನಿಮ್ಗೆ ಆರೋಗ್ಯ ಬಾಧೆಗಳು ಅವಾಗ ಆಗಲ್ಲ, ಸ್ವಲ್ಪ ಅನುಕೂಲ ಆಗುತ್ತೆ. ಅದು ಬಿಟ್ಟರೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೇನೆ ನಿಮಗೆ. ನಮ್ಮ ಯಾಗಶಾಲೆಯ ಮುಂದಿನ ಹೋಮ ವಿಶೇಷವಾದಂತಹ ದೇವತಾರಾಧನೆ ಇರುವಂಥದ್ದು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ. ಅದು ಫೆಬ್ರವರಿ 12ನೇ ತಾರೀಕು ಬರ್ತದೆ, ಬುಧವಾರ ಇದೆ. ಅವತ್ತಿನ ದಿವಸವೇ ನಾವು ಬಹಳ ಪ್ರಮುಖವಾಗಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು. ಈ ಕೊಟ್ಟು ಸಾಲ ಇರಬಹುದು, ತಗೊಂಡ ಸಾಲ ಇರಬಹುದು, ಕೊಡಿಸಿದ ಸಾಲ ಇರಬಹುದು, ಈ ಸಾಲದ ವಿಚಾರದಲ್ಲಿರುವ ಎಲ್ಲ ಸಮಸ್ಯೆಗಳು, ತಲೆನೋವೆಲ್ಲ ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನೀವು ಅಡಮಾನ ಇಟ್ಟಿದ್ರೆ ಗೋಲ್ಡ್ ಲೋನ್, ಈಗಂತೂ ಪ್ರತಿಯೊಂದು ಕಡೆ ಇರುವಂಥದ್ದೇ ಗೋಲ್ಡ್ ಲೋನ್. ನಮ್ಮಲ್ಲಿ ಜಾಸ್ತಿ ದುಡ್ಡು ಕೊಡ್ತೀವಿ, ನಮ್ಮಲ್ಲಿ ಜಾಸ್ತಿ ಕಡಿಮೆ ಬಡ್ಡಿ ಅಂತ. ಮನೆಯಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿರಬೇಕಾದಂತಹ ಬಂಗಾರ, ನಿಮ್ಮ ಮೈ ಮೇಲೆ ಇರಬೇಕಾದ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಲಾಕರ್ಗಳಲ್ಲಿ ಅಡಮಾನವಾಗಿ ಬಿದ್ದಿರತಕ್ಕಂಥದ್ದು. ಇದು ಬಹಳ ತಪ್ಪು, ಬಹಳ ಕೆಟ್ಟದು. ಯಾರೂ ಸಹ ಗೋಲ್ಡ್ ಲೋನ್ ಮಾಡಬೇಡಿ ಅಂತಲೇ ನಾನು ಎಲ್ಲರಿಗೂ ಸೂಚನೆ ಕೊಡೋದು, ಆಯ್ತಲ್ವಾ? ಸೊ ಆದರೂ ಸಹ ಬಹಳಷ್ಟು ಜನಕ್ಕೆ ಆ ಗೋಲ್ಡನ್ನು ಬಿಡಿಸಿಕೊಂಡು ಬರುವ ರೀತಿಯಲ್ಲಿ ಒಂದು ಅನುಕೂಲವಾಗಬೇಕು. ಅಥವಾ ಬಹಳಷ್ಟು ಜನ ಒಂದು ಬಂಗಾರ ಖರೀದಿ ಮಾಡಬೇಕು ಅನ್ಕೊಂಡಿರ್ತಾರೆ, ಆಗ್ತಾ ಇರೋದಿಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಶುಕ್ರ ಗ್ರಹ, ನಾನೇನು ಹೇಳ್ತಿದ್ದೇನೆ ಮುಂದಿನ ವಿಡಿಯೋಗಳು ಸಹ ಮಾಡ್ತಾರೆ. ಶುಕ್ರನ ಪ್ರಾಧಾನ್ಯತೆ ನಿಮಗೆ ಫೆಬ್ರವರಿ ತಿಂಗಳು, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತನಕನು, ಮೇ ಅರ್ಧ ಭಾಗ ತನಕ ಹೆಚ್ಚು ಕಡಿಮೆ 3.5 ತಿಂಗಳುಗಳ ಕಾಲ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಇರಲಿದ್ದಾನೆ ಅಂದಾಗ ಆ ಶುಕ್ರನ ಬಲವನ್ನು ನಾವು ಪಡ್ಕೊಳ್ಬೇಕಂತ. ಸೊ ಅದರಿಂದ ಅದ್ಭುತವಾದ ಅವಕಾಶ ಇದು. 1008 ಸಂಖ್ಯೆಯಲ್ಲಿ ಮಹಾಶುಕ್ರ ಶಾಂತಿ ಹೋಮ, ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ.
ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಆ ಸಂತೋಷ ಸಿಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷಗಳು ಯಾವುದೇ ಇದ್ರೂ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಎಲ್ಲ ರೀತಿಯ ಶನಿಪೀಡೆಗಳು ಪರಿಹಾರವಾಗಬೇಕು. ಅಥವಾ ವೈಯಕ್ತಿಕ ಜಾತಕದಲ್ಲಿ ಶನಿ ಮಹಾದಶ, ಶನಿ ಭುಕ್ತಿ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಸರ್ವತ್ರ ಎಲ್ಲ ಕಡೆ ಇರುವ ಶನಿಪೀಡೆಗಳು ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ನಿಮಗೆಲ್ಲರಿಗೂ ಸಹ ಈ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತವಾದಂತಹ ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಧನಾಕರ್ಷಕ ಒರಿಜಿನಲ್ ರಾ ಮಣಿ, ಇದು ಧನಾಕರ್ಷಕ ಮಣಿ. ಇದನ್ನ ನಾನು ಸ್ವಲ್ಪ ದೊಡ್ಡ ಸೈಜೇ ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಟ್ಕೊಳ್ಳೋಕೆ, ಕ್ಯಾರಿ ಮಾಡೋಕೆ, ಎಲ್ಲ ಕಡೆ ತಗೊಂಡೋಗಕ್ಕಾಗೋ ರೀತಿಯಲ್ಲಿ, ಅಥವಾ ನಿಮ್ಮ ಲಾಕರಲ್ಲಿ ಇರಬಹುದು, ಅಥವಾ ನಿಮ್ಮ ಪರ್ಸಲ್ಲಿ ಇರಬಹುದು, ಅಂದ್ರೆ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಇಂದ ಹಿಡಿದು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ನೀವು ಎಲ್ಲಿ ದುಡ್ಡು ಹಾಕಿರ್ತೀರ ಲಿಕ್ವಿಡ್ ಕ್ಯಾಶ್, ಈಗ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಾಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದುಡ್ಡಿರುವಂತಹ ಲಾಕರಲ್ಲಾಗಿರಬಹುದು, ದೇವರ ಮನೆಯಲ್ಲಾಗಿರಬಹುದು, ನಿಮ್ಮ ಜೊತೆಗೆ ಕ್ಯಾರಿ ಸಹ ಎಲ್ಲ ಕಡೆ ತಗೊಂಡು ಹೋಗ್ಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒರಿಜಿನಲ್ ಧನಾಕರ್ಷಕ ಮಣಿಯನ್ನ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಈ ಎಲ್ಲ ಹೋಮಗಳಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಕ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಅಭಿಮಂತ್ರಿಸಿ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಈ ಒಂದು ಧನಾಕರ್ಷಕ ಮಣಿ, ಇದನ್ನ ಪೈರೈಟ್ ಅಂತಾರೆ, ಮನಿ ಮ್ಯಾಗ್ನೆಟ್ ಅಂತಾರೆ, ದುಡ್ಡನ್ನು ಸೆಳೆಯುವಂತಹ ಒಂದು ಮಣಿ ಅಂತ ಹೇಳ್ತಾರೆ. ಇದನ್ನ ನೀವು ಮನೆಗಳಲ್ಲಿ ಇಟ್ಕೊಳ್ಳಲಿಕ್ಕೆ ಅದ್ಭುತವಾಗಿರ್ತದೆ. ಮೊಟ್ಟ ಮೊದಲನೇ ಬಾರಿ ನಮ್ಮ ಯಾಗಶಾಲೆಯಲ್ಲಿ ಇಷ್ಟು ದೊಡ್ಡ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇರತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಸಂಕಲ್ಪ ಸೇವೆ ಬುಕಿಂಗ್ಸ್ ಎಲ್ಲ ಓಪನ್ ಇರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ, ಅಥವಾ ರಿಜಿಸ್ಟರ್ಡ್ ಪೋಸ್ಟ್, ರಿಜಿಸ್ಟರ್ಡ್ ಪಾರ್ಸಲ್ ಯಾವ್ದಾಗುತ್ತೋ ಅದರ ಮೂಲಕ ನಾವು ನಿಮಗೆ ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಇದಾಗಿತ್ತು ವೀಕ್ಷಕರೇ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಏನು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.